ನಮಸ್ಕಾರ. ಇವತ್ತು ಪುನೀತ್ ಕೆರೆಹಳ್ಳಿಯವರನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಈ ಪ್ರಸಂಗದಲ್ಲಿ ಅವರನ್ನು ಭೇಟಿ ಮಾಡಿದಾಗ ನಮಗೆ ಆಶ್ಚರ್ಯ ಅನಿಸ್ತಾ ಇದೆ. ನಿನ್ನೆ ಏನು ಅಕ್ರಮವಾಗಿ ರಾಜಸ್ಥಾನದಿಂದ ನಮ್ಮ ಬೆಂಗಳೂರಿಗೆ ಏನು ಅಕ್ರಮವಾಗಿ ಮಾಂಸ ಸಾಗಾಟನೆ ಆಗ್ತಾಯಿತ್ತು, ಆ ಪ್ರಕರಣವನ್ನು ಅವರು ಭೇದಿಸಿದರು. ಆದರೆ ದುರ್ದೈವ ಅಂತೇಳಿದ್ರೆ ಯಾರು ಈ ಅಕ್ರಮ ಏನು ಮಾಂಸ ಸಾಗಾಟೆಯನ್ನು ಮಾಡ್ತಾಯಿದ್ರು ಅವ್ರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಯಾರು ಅಕ್ರಮ ಸಾಗಾಟವನ್ನು ಮಾಡ್ತಾಯಿದ್ರು ಅವರು ಅಲ್ಲಿದ್ದರು, ಅವರು ಪೊಲೀಸರಿಗೆ ಅಡ್ಡಿಪಡಿಸ್ತಾ ಇದ್ರು. ಅವರು ಫುಡ್ ಇನ್ಸ್ಪೆಕ್ಟರ್ ಬಂದಾಗ ಫುಡ್ ಇನ್ಸ್ಪೆಕ್ಟರಿಗೆ ಏಕವಚನದಿಂದ ಮಾತಾಡಿ ಅವರನ್ನು ಹೋಗಾಚೆ ಅಂತ ಹೇಳ್ತಾಯಿದ್ರು. ಪೊಲೀಸರಿಗೂ ಅಡ್ಡಪಡಿಸ್ತಾ ಇದ್ರು, ಸಾರ್ವಜನಿಕರಿಗೂ ಅಡ್ಡಪಡಿಸ್ತಿದ್ರು. ಆದರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸೋದ್ರಿಂದ ಯಾವುದೇ ಪ್ರಕರಣವನ್ನು ದಾಖಲು ಮಾಡಲಿಲ್ಲ. ಅಷ್ಟೇ ಅಲ್ಲ, ರೈಲ್ವೆ ಪೊಲೀಸ್ ಅವರು ಬಂದು ಅಲ್ಲಿ ರೈಲ್ವೆ ಪೊಲೀಸ್ ಅವರು ಹೇಳಿದ್ರು ಆ ಚಲನನ ಸ್ಲಿಪ್ಪನ್ನು ನೋಡಿ, ಅದರ ಡಾಕ್ಯುಮೆಂಟ್ ವೋಚರ್ಸನ್ನು ನೋಡಿ, ಆ ಡಾಕ್ಯುಮೆಂಟಲ್ಲಿ ಫಿಶ್ ಅಂತೇಳಿ ಫಿಶ್ ಅಂತೇಳಿ ಉಲ್ಲೇಖ ಇದೆ, ಅದ್ರ ಸಿಂಬಾಲ್ ಇದೆ. ಆದರೆ ಅಲ್ಲಿರುವಂಥದ್ದು ಮೀಟ್ ಇದೆ. ಸ್ವತಃ ರೈಲ್ವೆ ಪೊಲೀಸ್ ಅವರೇ ಅದರಲ್ಲಿ ಸ್ಮಗ್ಲಿಂಗ್ ಅಂತೇಳಿ ಹೇಳಿದ್ದಾರೆ. ಹೀಗಿರುವಾಗ ಸ್ಮಗ್ಲಿಂಗ್ ಮಾಡಿದಂಥ ಸ್ಮಗ್ಲರನ್ನು ಅವ್ರ ಮೇಲೆ ಯಾವುದೇ FIR ಆಗಲಿಲ್ಲ, ಅವರನ್ನು ಅರೆಸ್ಟ್ ಆಗಲಿಲ್ಲ. ಆದರೆ ಕಳೆದ 6 ತಿಂಗಳಿಂದ ಅಲ್ಲಿನ ಸ್ಥಳೀಯ ಮುಸಲ್ಮಾನರು ಫುಡ್ ಇನ್ಸ್ಪೆಕ್ಟರಿಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಆಮೇಲೆ ಅದೇ ರೀತಿಯಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಅವರಿಗೆ, BBMP ಅವರಿಗೆ, ಪೊಲೀಸರವರಿಗೆ ಕಂಪ್ಲೇಂಟ್ ಕೊಟ್ಟರು ಸಹ ಅವ್ರ ಮೇಲೆ ಯಾವುದೇ FIR ಆಗಲಿಲ್ಲ. ಅಂದರೆ ಅದ್ರ ಮೇಲೆ ಯಾವುದೇ ತನಿಖೆ ಇದು ಮಾಡಲಿಲ್ಲ. ಅದ್ರ ಬದಲಾಗಿ ನಿನ್ನೆ ಅದನ್ನು ಬಹಿರಂಗಪಡಿಸಿದ್ದಕ್ಕಾಗಿ ಅಲ್ಲಿನ ಏನು ಸ್ಥಳೀಯ ಮುಸ್ಲಿಂ ವ್ಯಾಪಾರಸ್ಥರಿದ್ದಾರೆ, ಹಿಂದೂ ಕಾರ್ಯಕರ್ತರಿದ್ದಾರೆ, ಹಿಂದೂ ನಾಯಕರಿದ್ದಾರೆ, ಅವ್ರ ಮೇಲೆ FIR ದಾಖಲು ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಮತ್ತು ಈಗಾಗಲೇ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಇದು ಏನಂತೇಳಿದರೆ ಒಂದು ಕಾನೂನು ಬಾಹಿರ ಮಾನವ ಹಕ್ಕುಗಳ ಉಲ್ಲಂಘನೆ. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಸ್ಮಗ್ಲಿಂಗ್ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತೇಳಿ ಇವತ್ತು ಅನ್ನಿಸ್ತಾ ಇದೆ. ನಾವು ಇವತ್ತು ಈ ಸರ್ಕಾರದ ತನಿಖೆ ಮೇಲೆ ಯಾವುದೇ ವಿಶ್ವಾಸ ಇಲ್ಲ. ಯಾಕೆಂದರೆ FSSAI ಅವರು ಸ್ಯಾಂಪಲ್ ತೆಗೆದುಕೊಳ್ಳುವಾಗ ಸ್ಯಾಂಪಲನ್ನು ರ್ಯಾಂಡಮ್ ಆಗಿ ತೆಗೆದುಕೊಳ್ಬೇಕು. ಯಾವುದು ಅಲ್ಲಿ ಸ್ಮಗ್ಲರ್ ಇದ್ದಾನೆ ಅವನು ಯಾವ ಬಾಕ್ಸ್ ಇದು ಆ ಸ್ಯಾಂಪಲ್ ತೆಗೆದುಕೊಳ್ಬೇಕು ಅವನು ಹೇಳಿದ್ದಾನೆ ಇವರು ತೆಗೆದುಕೊಳ್ತಾ ಇದ್ರು. ಒಂದು ರೀತಿಯಲ್ಲಿ ಇವತ್ತು ಆ ಸ್ಮಗ್ಲರ್ ಅಣತಿಯಂತೆ ರಾಜ್ಯ ಸರ್ಕಾರ ತನಿಖೆ ಮಾಡ್ತಾ ಇದೆಯಾ? ಖಂಡಿತವಾಗಿ ರಾಜ್ಯ ಸರ್ಕಾರದ ತನಿಖೆಯಿಂದ ಇದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕವಾದಂಥ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಇದು ದೊಡ್ಡ ಸ್ಮಗ್ಲಿಂಗ್ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಚೆನ್ನೈಯಲ್ಲಿ 2018ರಲ್ಲಿ 1500 kg ಈ ಥರ ಡಾಗ್ ಮೀಟ್ ಬಂದಿರುವಂಥದ್ದು. ಅದೇ ರೀತಿ 20 ಟನ್ನು ಕಲ್ಕತ್ತಾ ರೈಲ್ವೆ ಸ್ಟೇಷನಲ್ಲಿ, ಹೀಗೆ ಭಾಳಷ್ಟು ಕಡೆಗಳಲ್ಲಿ ನಡೀತಾ ಇದೆ. ಅನೇಕ ಮಾಧ್ಯಮಗಳು 6 ತಿಂಗಳ ಹಿಂದೆ ಕಳಪೆ ಗುಣಮಟ್ಟದ ಈ ಒಂದು ಮೀಟ್ಗಳು, ಮಾಂಸಗಳು ಬರ್ತಾ ಇದೆ ಅಂತೇಳಿ ವರದಿ ಮಾಡಿದೆ. ಇದು ಸರ್ಕಾರದ ಒಂದು ಕುಮ್ಮಕ್ಕಿದೆ ಅಂತೇಳಿ ಇದರ ಹಿಂದೆ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ನಿವೃತ್ತ ಜುಡಿಷಿಯಲ್ ನ್ಯಾಯಾಧೀಶರ ಮೂಲಕ ಈ ಒಂದು ತನಿಖೆ ಮಾಡಬೇಕು, ಮತ್ತೆ ಅವನನ್ನು ಅರೆಸ್ಟ್ ಮಾಡಬೇಕು ಹೇಳುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.